ಮಚ್ಚಿಡಿದು ರೀಲ್ಸ್ ಮಾಡಿ ಇರಲಾರ್ದು ಇರುವೆ ಬಿಟ್ಕೊಂಡು ತಗಲಾಕೊಂಡು ಪೊಲೀಸ್ ಸ್ಟೇಷನ್ನಲ್ಲಿ 3 ದಿನ ಇದ್ದಂತಹ ಇಬ್ಬರಿಗೂ ಕೂಡ ಇವತ್ತು ಫೈನಲಿ ಕೋರ್ಟ್ ಜಾಮೀನನ್ನು ಮಂಜೂರು ಮಾಡಿದೆ. ಮಚ್ಚಿಡಿದು ರೀಲ್ಸ್ ಮಾಡಿದಂತಹ ರಜತ್ ವಿನಯ್ಗೆ ಜಾಮೀನು ಮಂಜೂರಾಗಿದೆ. ಮಚ್ಚೇಶ್ವರರಿಗೆ ಷರತ್ತುಬದ್ಧ ಜಾಮೀನನ್ನು ಮಂಜೂರು ಮಾಡಿರೋದು. 24ನೇ ACMM ಕೋರ್ಟ್ನಿಂದ ಈಗ ಆದೇಶ ಹೊರಬಂದಿದೆ. 20,000 ರೂಪಾಯಿ ಶ್ಯೂರಿಟಿ ಸಲ್ಲಿಸೋಕೆ ಸೂಚನೆಯನ್ನು ಕೊಟ್ಟಿದ್ದಾರೆ. ಒಬ್ಬೊಬ್ಬರಿಗೆ ತಲಾ 20,000. ಕಸ್ಟಡಿ ಮುಕ್ತಾಯ ಹಿನ್ನೆಲೆಯಲ್ಲಿ ಕೋರ್ಟ್ಗೆ ಹಾಜರನ್ನ ಇವತ್ತು ಪೊಲೀಸರು ಪಡಿಸಿದ್ರು. 3 ದಿನ ಪೊಲೀಸ್ ಕಸ್ಟಡಿಗೆ ನೀಡಿದ್ರು. ಕಾರಣ ಇಷ್ಟೇ, ಮಚ್ಚ ಸಿಕ್ಕಿಲ್ಲ, ಹಾಗಾಗಿ ನಾವು ವಿಚಾರಣೆ ಮಾಡಬೇಕು, ಅದಕ್ಕೆ ಕೊಡಿ ಅಂತ. ಸೊ 24ನೇ ACMM ಕೋರ್ಟ್ನಿಂದ ಆದೇಶ ಬಿದ್ದಿದೆ. ತಲಾ 10,000 ರೂಪಾಯಿ ಅಂತೆ, ಒಟ್ಟು 20,000 ರೂಪಾಯಿ ಶ್ಯೂರಿಟಿ ಸಲ್ಲಿಸೋಕೆ ಸೂಚನೆಯನ್ನ ಕೊಟ್ಟಿದ್ದಾರೆ. ಕಸ್ಟಡಿ ಮುಕ್ತಾಯವಾಗಿತ್ತು. 3 ದಿನ ಪೊಲೀಸ್ ಕಸ್ಟಡಿ ಕೊಟ್ಟಿದ್ರು. ಅದು ಮುಕ್ತಾಯ ಆಗಿದ್ದಕ್ಕೆ ಈಗ ಕೋರ್ಟ್ಗೆ ಹಾಜರುಪಡಿಸಿದ್ರು. ಜಾಮೀನು ಸಿಕ್ಕಿದೆ. ನನ್ನ ಸಹೋದ್ಯೋಗಿ ಈಗ ಕ್ರೈಮ್ ಬ್ಯೂರೋಯಿಂದ ಉಮೇಶ್ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಉಮೇಶ್, ಏನಿದೆ ಈಗ ಪ್ರಕರಣದ ಬಗ್ಗೆ? ಕೋರ್ಟ್ ಏನು ಹೇಳ್ತು ಈ ವಿಚಾರದಲ್ಲಿ? ಅರುಣ್, ಮಚ್ಚು ಬಳಸಿ ರೀಲ್ಸ್ ಮಾಡಿದ್ದಂಥ ಪ್ರಕರಣ ಸಂಬಂಧಪಟ್ಟ ಹಾಗೆ ಬಸವೇಶ್ವರನಗರ ಪೊಲೀಸರೇನು ವಿನಯ್ ಮತ್ತು ರಜತ್ ಇಬ್ಬರನ್ನು ಕೂಡ ಬಂಧನ ಮಾಡಿದ್ರು. ವಿಚಾರಣೆ ಬಾಕಿ ಇದ್ದ ಕಾರಣಕ್ಕಾಗಿ 3 ದಿನಗಳ ಕಾಲ ಕಸ್ಟಡಿಗೂ ಕೂಡ ಪಡೆದಿರ್ತಾರೆ. ಕಸ್ಟಡಿಗೆ ಪಡೆದ ಮುಕ್ತಾಯವಾದ ಹಿನ್ನೆಲೆಯಲ್ಲಿ ಇವತ್ತು 24ನೇ ACMM ನ್ಯಾಯಾಧೀಶರ ಮುಂದೆ ಇಬ್ಬರು ಆರೋಪಿಗಳನ್ನು ಕೂಡ ಹಾಜರುಪಡಿಸಿರುವಂಥದ್ದು. ಹಾಜರುಪಡಿಸಿದಂಥ ವೇಳೆಯಲ್ಲಿ ಒಂದಷ್ಟು ವಿಚಾರಗಳು ಕೂಡ ಚರ್ಚೆ ಆಗುತ್ತೆ. ಅದರಲ್ಲಿ ಆರೋಪಿಗಳು ಪ್ರಮುಖವಾಗಿ 3 ದಿನಗಳ ಕಾಲ ಅವರನ್ನು ಕಸ್ಟಡಿಗೆ ಪಡೆದು ಎಲ್ಲ ವಿಚಾರಣೆಗೆ ಸ್ಪಂದಿಸಿದ್ದಾರೆ. ಭಾನುವಾರದ ದಿವಸ ಅವ್ರದ್ದೊಂದು ಹೊಸ ಸಿನಿಮಾ ಶೂಟಿಂಗ್ ಶುರುವಾಗ್ತಾ ಇದೆ. ಹಾಗಾಗಿ ಇವತ್ತು ಜಾಮೀನು ಕೊಡಬೇಕು. ಒಂದು ವೇಳೆಯಲ್ಲಿ ಕೊಟ್ಟಿಲ್ಲ ಅಂದರೆ ಅವ್ರ ಲೈಫ್ ಹಾಳಾಗೋಗುತ್ತೆ ಅನ್ನೋ ನಿಟ್ಟಿನಲ್ಲಿ ನ್ಯಾಯಾಧೀಶರಿಗೆ ಅವ್ರ ಪರ ವಕೀಲರು ಮನವಿ ಮಾಡಿಕೊಂಡು, ಇದಾದ ನಂತರದಲ್ಲೂ ಕೂಡ ಸರ್ಕಾರಿ ಪರ ವಕೀಲರು ವಾದ ಮಾಡ್ತಾ ಇವರು ಬಳಸಿದಂಥ ಮಚ್ಚು ರಿಯಲ್ ಆಗಿದ್ದು, ಅದನ್ನು ಯಾವಾಗ ಪ್ರಕರಣ ದಾಖಲಾಗುತ್ತೋ ಆ ನಂತರದಲ್ಲಿ ಇಬ್ಬರು ಕೂಡ ಆರೋಪಿಗಳು ಸುಮ್ನಹಳ್ಳಿಯ ರಾಜಕಾಲುವೆಗೆ ಅದನ್ನು ಕಟ್ ಮಾಡಿ ಎಸೆದು ಸಾಕ್ಷಿ ನಾಶ ಮಾಡಿದ್ದಾರೆ. ಹಾಗಾಗಿ ಇವರಿಗೆ ಜಾಮೀನು ಕೊಡಬಾರ್ದು ಅನ್ನೋ ನಿಟ್ಟಿನಲ್ಲೂ ಕೂಡ ಅವರು ವಾದ ಮಾಡಿದರು. 2 ವಾದ ಅಂತ ಕೇಳಿದಂಥ ನ್ಯಾಯಾಧೀಶರು 14 ದಿನಗಳ ಕಾಲ ಅವ್ರನ್ನ ನ್ಯಾಯಾಂಗ ಬಂಧನಕ್ಕೆ ಕೂಡ ವಿಧಿಸಿದ್ರು. ಆದರೆ ಇವರು ಆರೋಪಿಗಳೇನು ಕೇಸ್ ದಾಖಲಾಗುತ್ತೆ ಅವತ್ತೇ ಜಾಮೀನು ಅರ್ಜಿ ಕೂಡ ಸಲ್ಲಿಸಿದ್ದ ಕಾರಣಕ್ಕಾಗಿ ಆ ಜಾಮೀನು ಅರ್ಜಿ ವಿಚಾರಣೆಗೆ ಮತ್ತೆ ಬರುತ್ತೆ. ವಿಚಾರಣೆ ಬಂದಂಥ ವೇಳೆಯಲ್ಲಿ ಇಬ್ಬರಿಗೂ ಕೂಡ ಷರತ್ತುಬದ್ಧ ಜಾಮೀನನ್ನು ಕೊಟ್ಟಿರುವಂಥದ್ದು. ಈಗ ನೇರವಾಗಿ ಪರಪ್ನಗರ ಜೈಲಿಂದ ಕೋರ್ಟ್ಗೆ ಬಂದ ಪರಿಣಾಮವಾಗಿ ಈಗ ಮತ್ತೆ ಪರಪ್ನಗರ ಜೈಲಿಗೆ ಇಬ್ಬರನ್ನು ಕೂಡ ಕಳಿಸಿರುವಂಥದ್ದು. ಷರತ್ತುಗಳು ಪೂರೈಕೆ ಆದರೆ ಇವತ್ತೇ ಬಿಡುಗಡೆ ಆಗ್ತಾರೆ. ಒಂದು ವೇಳೆಯಲ್ಲಿ ಏನಾದರೂ ಪೂರೈಕೆ ಆಗಿಲ್ಲ ಅಂದರೆ ಅದು ನಾಳೆ ಬೆಳಗ್ಗೆ 10 ಗಂಟೆ ನಂತರದಲ್ಲಿ ಬಿಡುಗಡೆ ಆಗುವ ಸಾಧ್ಯತೆ ಇರುವಂಥದ್ದು. ಅರುಣ್. ಓಕೆ ಉಮೇಶ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು.